ವಿಶಾಲ್. ಹಾ ವಿಶಾಲ್, ಕ್ಯಾಂಡಲ್ ಇಲ್ದೆ ಕೇಕ್ ಕಟ್ ಮಾಡ್ತೀಯಾ? ಬರ್ತಡೇ ಆದ್ರೆ ಕ್ಯಾಂಡಲ್ನ ಇಡ್ತಾರ ಮಾಬಾ. ನೋ ಬ್ರೋ, ಪೂಜೆ ಮಾಡ್ಬೇಕಾದ್ರೆ ದೀಪ ಬೆಳಗ್ಸೋದು ನಮ್ ಸಂಪ್ರದಾಯ, ನಮ್ ಸಂಸ್ಕೃತಿ. ಬೇಯಿಸೋಕ್ ಬೆಂಕಿ ಬೇಕೇ ಹೊರತು ತಿನ್ನೋವಾಗ ಬೆಂಕಿ ಇಟ್ಟು ಹಾಳು ಮಾಡೋದು ಯಾಕೆ ಬೇಕು? ವೆಲ್ ಸೆಟ್ ಸರ್. ನೀವು ಅಮೆರಿಕದಿಂದ ಬಂದಿದ್ದೀರಾ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಅಂಕಲ್, ನಾನು ಅಮೆರಿಕಾದಿಂದ ಬಂದಿರೋದು ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ನ ನಂಬರ್ 1 ಮಾಡೋಕ್ಕೆ. ಮೊದಲು ಇದನ್ನು ಫಿನಿಶ್ ಮಾಡೋಣ. ಏಯ್ ಹೋಗೋ ಹೋಗೋ ಹೋಗೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ರಂಗನಾಥ್ ಅವರೇ. ಈ ಫೈಲ್ ತಗೊಂಡು ನಿಮ್ಮ ಹತ್ರ ಬರೋಣ ಅಂತ ಅನ್ಕೊಂಡೆ ಸರ್, ಆದ್ರೆ ಕೇಕ್ ಕಟ್ ಮಾಡ್ತಾ ಇದ್ದೀರಾ ಅಂತ ಅಟೆಂಡರ್ ಹೇಳ್ದ. ಎಲ್ರೂ ಖುಷಿಯಾಗೇ ಇದ್ದಾರೆ ರಂಗನಾಥ್, ನನ್ನನ್ನು ಬಿಟ್ಟು. ಅದೇನ್ ಸರ್, ನಿಮ್ ಮಗ ವಿಶಾಲ್ ಅವ್ರನ್ನ MD ಮಾಡಿ ಈ ರೀತಿ ಮಾತಾಡ್ತಿದ್ದೀರಾ? ಸರ್ ಸರ್ ಯಾವುದ್ರ ಬಗ್ಗೆ ಸರ್ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಮಿಸ್ಟರ್ ರಂಗನಾಥ್, ನನ್ನ ಹೆಂಡತಿ ಗಾಯತ್ರಿ ದೇವಿ ಹೆಸರಿನಲ್ಲಿರೋ ಕಂಪನಿ ಆಸ್ತಿನೆಲ್ಲ ನನ್ನ ಮಗ ವಿಶಾಲ್ ಹೆಸರಿಗೆ ಎಲ್ಲ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗೋ ಹಾಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಪೇಪರ್ಸ್ಗೆ ನಾನು ಸೈನ್ ಮಾಡ್ತೀನಿ. ಅದಾದ್ಮೇಲೆ ಕೂಡ ವಿಶಾಲ್ಗೆ ಹುಟ್ಟೋ ಮಕ್ಕಳು, ಅವ್ರ ಮಕ್ಕಳು, ಹೀಗೆ ಇದೇ ತರ ಆಸ್ತಿ ಎಲ್ಲ ಅವ್ರಿಗೆ ಸೇರ್ಬೇಕು. ಸರ್, ತಿಲೋತ್ತಮ ಮೇಡಮ್, ವಲ್ಲಭ್ ವಿಕ್ರಾಂತ್ ಇಬ್ರು ಹೆಸರಲ್ಲಿರೋ ₹1 ಕೊಡಲ್ಲ. ಇನಫ್, ಹಾಗೆ ಇರಲಿ ಬಿಡಿ. ಸಡನ್ ಆಗಿ ಈ ಡಿಸಿಷನ್ ಯಾಕೆ ಸರ್? ಜವಾಬ್ದಾರಿಗಳನ್ನ ಕಡಿಮೆ ಮಾಡ್ಕೋತಾ ಇದ್ದೀನಿ ರಂಗನಾಥ್. ಇವತ್ತೋ ನಾಳೆನೋ ಕುರ್ಚಿಯಿಂದಲೂ ಕೂಡ ಇಳಿಬೇಕಾಗತ್ತೆ. ನಾನಿರೋವಾಗಲೇ ಎಲ್ಲ ಲೀಗಲ್ ಆಗಿ ನಡೆದು ಹೋಗ್ಬಿಡ್ಬೇಕು. ಇನ್ನೊಂದು ಮುಖ್ಯವಾದ ವಿಚಾರ, ಅಪ್ಪನಾಗಿ ನಾನು ಈ ಮಾತು ಹೇಳಬಾರ್ದು, ಆದರೆ ಕೋಟ್ಯಾಧಿಪತಿಯಾಗಿ ಹೇಳಲೇಬೇಕಿದೆ. ವಿಶಾಲ್ಗೆ ಏನಾದರೂ ಆದರೆ ಆಸ್ತಿ ಎಲ್ಲ ಅನಾಥ ಮಕ್ಕಳಿರೋ ಗಾಯತ್ರಿ ದೇವಿ ಚಾರಿಟಬಲ್ ಟ್ರಸ್ಟ್ಗೆ ಸೇರಬೇಕು. ನಾಳೆನೇ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು. ಹಾಗೆ ಆಗಲಿ ಸರ್, ಬರ್ತೀನಿ. ಸುಮನಾ, ಯಾಕಂಗ್ ಹಿಡಿತಾ ಇದ್ಯಾ? ಕೈ ಮುರ್ದೋದ್ರೆ? ಏಯ್, ಮುರ್ದೋಗಕ್ಕೆ ಅಕ್ಕಂಗೆ ನಿಂತರ ರೆಕ್ಕೆ ಇಲ್ಲ, ಕೈ ಇರೋದು. ಕಾಪಾಡೋಕೆ ಪೂಜೆ ಮಾಡ್ಬೇಕು ಅಂತಿರೋ ಕೈಗಳಿವು. ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾ ನಿಂಗೆ?
ನಯನಿ ನೋಡು ಕ್ರೀಮ್ ಬಿಸ್ಕೆಟ್ ಹಾಕ್ತಾ ಇದ್ದಾಳೆ ಅನ್ಸುತ್ತೆ. ಹುಷಾರು. ನೀನ್ ಸುಮ್ಮನಿರು ಶಿವ. ಸುಮನ, ಇಲ್ಲಿಗೆ ಯಾಕೆ ನನ್ನ ಕರ್ಕೊಂಡ್ ಬಂದೆ? ಎಲ್ರ ಮುಂದೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಏನ್ ಬೇಕು ಸುಮನ? ಮಾತ್ ಕೊಡು ಅಂದಿದ್ದೆ, ಕೊಟ್ಟಿದ್ಯಾ? ತೀರಿಸ್ಬೇಕು, ಸಮಯ ಬಂದಿದೆ. ಸತ್ಯವಾಗ್ಲು ನೀನ್ ಕೇಳಿದ್ದು ನನ್ ಕೈಲಾಗಿದ್ದು ಕೊಡ್ತೀನಿ, ಸರಿನಾ? ಬೇಡ ಬೇಡ ನಯನಿ, ನಾವ್ ಮನೆ ಒಳಗ್ ಹೋಗೋಣ ನೀಡಿ. ಈ ಮಾಟಗಾಟಿ ನಿನ್ನ ಊರ್ ಬಿಟ್ಟು ಕಳ್ಸ್ಬೇಕಂತ ಅನ್ಕೊಂಡಿರ್ತಾಳೆ. ಏಯ್ ಶಿವ, ಜಾಸ್ತಿ ಮಾತಾಡ್ತಾ ಇದ್ಯಾ. ಕಾಳು ಹಾಕೋ ಬದ್ಲು ಕತ್ ಮುರ್ದ್ ಬಿಸಾಕ್ತೀನಿ, ಹೇಳ್ತಿದೀನಿ. ನೀನು ಕಣ್ಬಿಟ್ರೆ ಸಾಕಮ್ಮ, ನಾವೇ ಸತ್ತೋಗ್ತೀವಿ. ನೀನ್ ಕಟ್ಮುರಿಯೋದೇನ್ ಬೇಡ. ಅಕ್ಕ, ಅದ್ರ ಬಾಯಿ ಮುಚ್ಚಿಸ್ತ್ಯಾ ಇಲ್ಲ ಬಾಯಿ ಮೇಲೆ ಎರಡ್ ಬಿಡ್ತೀಯಾ? ಶಿವ, ಸ್ವಲ್ಪ ಹೊತ್ತು ಸುಮ್ಮನಿರು. ಮೊದಲೇ ನಾನು ಒದ್ದಾಡ್ತಿದ್ದೀನಿ. ನಾನ್ ಬೀಗ ತೆಗ್ದಿದ್ದಕ್ಕೆ ನೀನ್ ಅವತ್ತು ಸುಭದ್ರನ್ ಕಾಪಾಡಿದ್ಯಾ. ಹೇಳಿದ್ ಮಾಡ್ತೀನಿ ಅಂತ ಮಾತ್ ಕೊಟ್ಟಿದ್ದೆ. ಇವತ್ತ ಆ ಸಮಯ ಬಂತು. ನೀನು ಮಾತ್ ತಪ್ಪೋಳಲ್ಲ ಅಂತ ನನಗ್ ಗೊತ್ತು. ನಾನು ಏನ್ ಮಾಡ್ಬೇಕು ಸುಮನ? ಹುಟ್ಟಾಗಿಂದ್ಲು ಎಲ್ರ ಹತ್ರನೂ ನೀನು ಅನಿಷ್ಟ ಅಂತ ಅನ್ಸ್ಕೊಂಡೆ. ನಾನ್ ಮಾತ್ರ ಮಹಾ ಸುಂದ್ರಿ, ಭುವನ ಸುಂದ್ರಿ, ರೂಪವಂತೆ, ಚಾಕು, ಮಿಂಚು, ಲಡ್ಡು, ಇಂಗ್ಲಿಷ್ ನಲ್ಲಿ ಬ್ಯೂಟಿ ಅಂತ ಅನ್ಸ್ಕೊಂಡೆ. ಹೌದಾ? ಪೌಡರ್ ಮುಖದವಳೆ. ನಿನ್ಗೂ ನನ್ಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಅಕ್ಕ? ಒಳ್ಳೆ ಹೆಸರು ಮಾಡಿರೋ ನಾನು ಇಲ್ಲಿರ್ಬೇಕು, ಕೆಟ್ಟ ಹೆಸರು ಇರೋಳ್ ನೀನು ಹೋಗ್ಬೇಕು. ತಾತ, ಅಮ್ಮ, ನಾನು ಹೆಂಗೋ ಇಲ್ಲೇ ಇದ್ಬಿಡ್ತೀವಿ. ನೀನು ಯಾರಿಗೂ ಏನೋ ಹೇಳ್ದೆ ಇಲ್ಲಿಂದ ಹೊರಟೋಗಕ್ಕ. ನಾ ಹೇಳಿಲ್ವಾ ಇವಳು ಶೂರ್ಪನಖಿ, ಹಿಡಂಬಿ, ರಾಕ್ಷಸಿ ಅಂತ. ಹಿಂಗೆ ಫಿಟ್ಟಿಂಗ್ ಇರ್ಬೇಕಂತಾನೆ ಅವತ್ತು ಮಾತು ತಗೊಂಡಿದ್ದಾಳೆ. ಮಾತ್ ಕೊಡ್ಬೇಡ ಅಂತ ಕೈ ಮುಗ್ದೆ. ಏ ಸುಮನ, ನೈನಿ ಎಲ್ಲೂ ಹೋಗಲ್ವೇ? ನೀನೇನೋ ಹೇಳೋದು, ಅಕ್ಕ ಹೇಳ್ಬೇಕಲ್ವಾ? ಏನೋ ಕೆಟ್ಗಳಿಗೆಯಲ್ಲಿ ಮಾತ್ ಕೊಟ್ಟಿದೀನಿ, ನನ್ನ ಕ್ಷಮಿಸು ಸುಮನ, ನನ್ ಮಾತು ಉಳಿಸ್ಕೊಳಕ್ ಆಗಿಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಆಗ ನೋಡ್ತೀನಿ. ನೀನ್ ಬಿಡೋದೆ ಅಲ್ವಾ ಅಕ್ಕ? ಮಾತ್ ತಪ್ಪಲ್ಲ ಸುಮನ, ಆದ್ರೆ ಎಲ್ಲಿಗೆ ಹೋಗ್ಲಿ? ನನ್ಗೆ ಊರ್ ಬಿಟ್ರೆ ಯಾವ ಊರು ಗೊತ್ತಿಲ್ವೇ? ಅದ್ ಎಲ್ಲಕ್ ಹೋಗ್ತೀಯೋ ನಿನ್ನಿಷ್ಟ. ಮಾತ್ ಕೊಟ್ಟಿದ್ಯಾ, ಉಳಿಸ್ಕೊ. ನಿನ್ ಬೈಕ್ ಮನ್ನಾಕ ಸ್ವಂತ ಅಕ್ಕನೇ ಮನೆ ಬಿಟ್ಟು ಹೋಗು ಅಂತ್ಯಾ? ಇದನ್ನ ಸಾಯಿಸ್ಬಿಡ್ತೀನಿ ಅಕ್ಕ. ಬೇಡ ಸುಮನ, ನನ್ ಮೇಲಿರೋ ಪ್ರೀತಿಯಿಂದ ಹೇಳ್ತಿದ್ದಾನಷ್ಟೇ. ಅದೇ ನನ್ಗೆ ಹೇಳೋದು? ತಾತಂಗ್ ಹೇಳ್ತೀನಿ ಇರು. ಹೇಳು. ನಾನ್ ಈ ಊರ್ ಬಿಟ್ಟು ಹೋಗಿ ಬೇರೆ ಊರಲ್ಲಿ ನೇಣು ಹಾಕೊಂಡ್ರೆ ಆಗ ನಿಮ್ ಹೊಟ್ಟೆ ತಣ್ಣಗಿರತ್ತೆ. ಬಿಡ್ತು ಅನ್ನೋ ಸುಮನ. ಶಿವ ಹೇಳಲ್ಲ ಬಿಡು. ಏನು ಅಕ್ಕ, ಅದೆಲ್ಲ ನಂಗೀಗ ಬೇಡ. ವಯಸ್ಸಾಗಿರೋ ತಾತ ತಿರ್ಪೆ ಎತ್ತೋದು, ಇನ್ ನಮ್ಮನ್ನ ಹೆತ್ತೋಳು ಕಂಡೋರ್ ಮನೆಯಲ್ಲಿ ಕೆಲ್ಸ ಮಾಡೋದು, ಇದ್ ನಿಂಗ್ ಇಷ್ಟನಾ? ಯೋಚನೆ ಮಾಡು. ಇಲ್ಲ ಸುಮನ, ಹೊರಟೋಗ್ತೀನಿ. ಅಮ್ಮ ತಾತನ್ ಕಾಲ್ ಮುಗ್ದು ನಾನ್ ಹೊರಟೋಗ್ತೀನಿ. ಹಂಗ್ ಮಾಡಿದ್ರೆ ನೀನ ಹೋಗಕ್ ಬಿಡಲ್ಲ. ನಿನ್ ಮಾತ್ ತಪ್ಪಿದ್ರೆ ನನ್ ಮುಂದೆನೆ ಬದುಕಕ್ಕಾಗಲ್ಲ. ಅಮ್ಮಂಗ್ ಹೇಳ್ದೆ ತಾತನ್ ಕಾಲಕ್ ಬೀಳ್ದೆ ಹೋಗ್ಬೇಕಂದ್ರೆ. ಹೌದಕ್ಕ, ನಿನ್ ಜೀವನ ಅಂತೂ ಹಾಳಾಗೋಯ್ತು. ನಿನ್ ತಂಗಿನಾದ್ರೂ ಆರಾಮಾಗಿರಕ್ ಬಿಡು. ಈ ಮನೇಲಿ ಅಪ್ಪಂದೆ ಕೊನೆ ಸಾವಾಗಿರ್ಬೇಕು. ನನ್ ಮದ್ವೆಯಿಂದಾದ್ರೂ ಶುಭ ಕಾರ್ಯ ನಡಿಬೇಕು ಅಂದ್ರೆ ನೀನು ಹೋಗ್ಲೇಬೇಕು ಅಷ್ಟೇ. ಮಾತ್ ಕೇಳ್ಬೇಡ ನೈನಿ, ತಾತನ್ ಗೊತ್ತಾದ್ರೆ ಅವ್ರ ಕೆನ್ನೆಗ್ ಬಾರಿಸ್ತಾರೆ. ನೀನ್ ಯಾರಿಗೂ ಹೇಳ್ಬೇಡ ಶಿವ, ನನ್ ಮೇಲಾಣೆ. ನೈನಿ ಅಷ್ಟೇ. ಭಗವಂತ ಅಂತ ಅನ್ಕೊಂಡು 10 ಲಕ್ಷ ಕೊಟ್ಟು ಗುಡಿ ಕಟ್ಸೋ ಅಂತೀಯ, ಅಂತದ್ರಲ್ಲಿ ಹೋಮ ಮಾಡ್ಸೋಕ್ ಯಾಕಪ್ಪ ಹಿಂದೆ ಮುಂದೆ ನೋಡ್ತೀಯಾ? ಮಾಡಿಸಿದ್ಮೇಲಾದ್ರೂ
ವಿಶಾಲ್ಗೆ ಯಾವ ಅಪಾಯನೂ ಬರಲ್ಲ ಅಲ್ವಮ್ಮ? ಸ್ವಾಮೀಜಿ ಏನ್ ಹೇಳಿದ್ರು ಅಂತ ನೀನ್ ನನ್ಗೆ ಹೇಳ್ದೆ. ನಾನ್ ಧೈರ್ಯ ಹೇಳಿದ್ರು ನೀ ಕೇಳ್ತಿಲ್ವೇ? ತಲೆಗ್ ಸ್ನಾನ ಮಾಡಿ ದೇವ್ರ ಮುಂದೆ ನಿಂತ್ಕೊಂಡು ತಲೆ ತೆಗ್ಸಿದ್ರೇನೆ ನಾನಿದೀನಿ ಹೋಗು ಅಂತ ಆಶೀರ್ವದಿಸ್ತಾನೆ. ಅಂತದ್ರಲ್ಲಿ ಪೂಜೆ ಹೋಮ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲ್ವಾ ಹೇಳು? ಸರಿಮ್ಮ, ತಿಲೋತ್ತಮ ಹತ್ರ ಮಾತಾಡಿ ಒಳ್ಳೆ ಮುಹೂರ್ತ ನೋಡ್ತೀನಿ. ಇದೇನ್ ಮದ್ವೆನಾ ಮುಂಜಿನ ಎಲ್ರ ಹತ್ರನೂ ಹೇಳೋಕೆ? ಹೋಮ ಮಾಡಿಸ್ಬೇಕು ಅಂದೆ ಬಿಡು, ಮಿಕ್ಕಿದೆಲ್ಲ ಯಾತಕ್ ಬೇಕು? ನೋಡು, ಏನೇ ಆದ್ರೂ ಈ ವಿಷಯನ ಯಾರಿಗೂ ಹೇಳ್ಬೇಡ, ನೆನ್ಪಿಟ್ಕೋ. ಹೋಗು. ಇವತ್ತಿಗೂ ಇವ್ ನನಗ್ ಚಿಕ್ಕ ಮಗು ತರನೇ ಇದ್ದಾನೆ. ಏನಾದ್ರೂ ತೊಂದ್ರೆ ಆದ್ರೆ ಸಾಕು, ಅಮ್ಮ ಬೇಕೇ ಬೇಕು. ಜನ್ಮ ಕೊಡದೇ ಇದ್ರು ನೀನೇ ಅಮ್ಮ ಅಂತ ಅನ್ಕೊಂಡು ಜೀವನ ಕೊಟ್ಟಿದ್ಯಾ ಅಂತ ಫೀರಲ್ಲಿದ್ದಾನೆ. ನನ್ನ ನಳಿ ಅಂದ್ರು ವಲ್ಲಭ ವಿಕ್ರಾಂತ್ ತನ್ನ ಮಕ್ಕಳೇ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಅಂತವ್ರನ್ನ ಡ್ಯಾಡಿ ಅಂತ ಕರಿತಾ ಇದೀವಿ. ಅವನು ಕೂಡ ಅಣ್ಣ ಅಂತ ಕರಿತಿದೀವಲ್ಲ ಬ್ರೋ. ನಮ್ ಈ ಅಕ್ಕನ ಹೀಗೆ ಬಿಟ್ರೆ ವಿಶಾಲ್ ನನ್ ಪ್ರಾಣ, ನನ್ ಕಿಡ್ನಿ, ನನ್ ಉಸಿರು, ನನ್ ಸರ್ವಸ್ವ ಅಂತ ಹೇಳ್ಕೊಂಡಿದ್ ಬಿಡ್ತಾಳೆ. ಯಾಕೋ ಹಾಗನ್ಲಿ? ಬಾಯಲ್ಲಿ ಹಿಡಿ ಸಕ್ಕರೆ ಹಾಕೊಂಡು ಸ್ವೀಟ್ ಆಗಿ ಮಾತಾಡ್ತೀನಿ ಸ್ವಲ್ಪ ಹೊತ್ತು. ಅಪ್ಪ ಬೆಪ್ಪ ಅಂತ ತಲೆ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಅವನೇನಾದ್ರೂ ನಾನ್ ಹೆತ್ ಮಗನ? ಹೆಸರಿಗೆ ಮಾತ್ರ ಮಗ. ಆದ್ರೆ ಬೆಳೆದಿದ್ದಾನಲ್ಲ ಅಕ್ಕ, ನೀನೇ ಅವನ ಅಮ್ಮ ಅಂತ ಜನ್ಮ ಕೊಟ್ಟ ಅಮ್ಮನ್ಗಿಂತ ಜಾಸ್ತಿ ಫೀಲ್ ಆಗ್ತಾ ಇದ್ದಾನೆ. ಆಗ್ಲಿ ಬಿಡು, ಆದ್ರೆ ಆಸ್ತಿ ಮಾತ್ರ ಅವನ್ಗೋಗ್ಬಾರ್ದಷ್ಟೇ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ MD ಆದ್ರೆ ನಾವು ಭಿಕ್ಷೆ ಬೇಡಬೇಕಾಗತ್ತೆ. ಯಾಕಪ್ಪ ಬರೋ ಫೈಲ್ಸ್ ಪಾರ್ಸಲ್ನ ತಗೊಂಡು ಅವನ ಹತ್ರ ಹೋಗ್ಬೇಕಾ? ವಾಚ್ಮೆನ್ ತರ. ಹೋಮ ಮಾಡ್ಸಿದ್ರೆ ಅವತ್ತು ನಮ್ನ ಮನೆ ಕೆಲ್ಸದವ್ರಾಗ ಮಾಡ್ಕೋತಾರಮ್ಮ. ನಡಿಯೋಕ್ ಬಿಟ್ರೆ ತಾನೆ? ಹೋಮ ಯಾಗ ಅಂತ ಆಸ್ತಿನೆಲ್ಲ ಬೆಣ್ಣೆ ತರ ಕರಗಿಸ್ತಾ ಹೋದ್ರೆ ನಮಗೇನ್ರು ಸಿಗುತ್ತೆ? ಬೂದಿ ಅಷ್ಟೇ. ವಿಶಾಲ್ಗೆ ತಲೆನೋವು ಬಂದ್ರೆ ನನಗೆ ಎದೆ ನೋವು ಬಂತೇನೋ ಅಂತ ನಾಟಕ ಮಾಡ್ದೆ. ಅವನಿಗೆ ಜ್ವರ ಬಂದ್ರೆ ನನಗೆ ತಲೆ ತಿರುಗುತ್ತೆ ಅಂತ ಗಾಬರಿ ಪಡಿಸ್ದೆ. ಅಪ್ಪ, ತಂದೆ, ಕಂದ, ಮಗನೆ ಅಂತ ಸುಳ್ಳು ಹೇಳಿ ನಾಟಕ ಆಡ್ದೆ. ಅವನು ಗಾಯತ್ರಿ ದೇವಿನ ಮರ್ತು ನೆನಪಿಗೆ ಬಂದ್ರೆ ಅಸಹ್ಯ ಪಡೋ ಹಾಗೆ ಮಾಡ್ದೆ. ಅವನಿಗೋಸ್ಕರ ಪ್ರಾಣ ಕೊಡೋ ತರ ಆಕ್ಟ್ ಮಾಡ್ದೆ. ನೋಡಿ, ಹರ್ಕೆ ಅಂದ್ರಿ ಅಂತ ಬಾಯಿ ಮುಚ್ಕೊಂಡ್ ಬರ್ತಾ ಇದ್ದೀನಿ. ಸುಭದ್ರ ನೆತ್ತಿ ಮೇಲೆ ಅಕ್ಷತೆ ಬೀಳ್ತಿದ್ದ ಹಾಗೆ ಒಂದು ಕ್ಷಣ ಕೂಡ ಇಲ್ಲಿ ಸ್ಟೇ ಆಗ್ಬಾರ್ದು. ನಾನ್ ಮೂಗ್ ಮುಚ್ಕೊಂಡ್ ಹೇಗೋ ಇಲ್ಲಿ 2 ದಿನ ಇದ್ಬಿಡ್ತೀನಿ. ಆದ್ರೆ ನನ್ ಮಗ ವಿಶಾಲ್ ಅಮೆರಿಕಾ ರಿಟರ್ನ್. ಅವನ್ಗೇನಾದ್ರೂ ಇನ್ಫೆಕ್ಷನ್ಸ್ ಆದ್ರೆ ಅಥವಾ ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಕೈಲಿ ತಡ್ಕೊಳಕ್ಕಾಗಲ್ಲ. ನಿನ್ ಹೊಟ್ಟೆಲ್ ಹುಟ್ಟೆ ಇದ್ರು ಹೆತ್ತಮ್ಮನಂತೆ ಪ್ರೀತಿ ತೋರಿಸಿದ್ಯಾ? ನಿನ್ನಲ್ಲಿ ನನಗಿಷ್ಟ ಆಗಿದ್ದು ಇದೇ ತಿಲೋತ್ತಮ. ನನ್ ಮೊದಲನೇ ಗಂಡ ದೂರ ಆಗಿ ನನ್ನ 2 ಮಕ್ಕಳ ಜೊತೆ ನಿಮ್ ಸೆಕ್ರೆಟರಿ ಆಗಿ ನೀವು ಕೊಟ್ಟ ಸಂಬಳದಲ್ಲಿ ಹೀಗೆ ಬದುಕ್ಲಿ ಅನ್ನೋ ಟೈಮಲ್ಲಿ ನನ್ನ ಮದುವೆಯಾಗಿ ಜೀವನ ಕೊಟ್ರಿ. ನನ್ನ ಮಕ್ಕಳನ್ನ, ವಿಶಾಲ್ನ ನಾನ್ ಯಾವತ್ತೂ ಬೇರೆಯಾಗಿ ನೋಡಿಲ್ಲ ರೀ. ಅಕ್ಕ, ಹೋಮದ ವಿಷಯ ಹಾಗಿರ್ಲಿ,
ಇವತ್ತೋ ನಾಳೆನೋ ಆಫೀಸಿಗೆ ಕರ್ಕೊಂಡು ಹೋಗಿ ನನ್ ವಾರಸುದಾರ ಇವನೇ ಅಂತ ಬಾವ ಅನೌನ್ಸ್ ಮಾಡಿದ್ರೆ, ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿದ್ರೆ ಅವನು ಅವನ ಫ್ಯಾಮಿಲಿ ನಮ್ ಕಣ್ ಮುಂದೆ ಕಲರ್ಫುಲ್ ಆಗಿ ಓಡಾಡ್ಕೊಂಡಿರ್ತಾರೆ. ಅಲ್ಲಿವರೆಗೂ ಸುಮ್ಮನಿರಲ್ಲ, ಬಿಟ್ಕೊಡೋದು ಇಲ್ಲ. ಹೇಗಾದ್ರೂ ಮಾಡಿ ವಿಶಾಲ್ನ ಅಮೆರಿಕಾಗ್ ವಾಪಸ್ ಕಳ್ಸಿ ಗಾಯತ್ರಿ ಅನ್ನೋ ಹೆಸರನ್ನ ಅಳ್ಸ್ ಹಾಕಿ ತಿಲೋತ್ತಮ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಬದಲಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನೇ ಬದಲಾಯಿಸ್ಕೋತೀನಿ. ಹೆಸರನ್ನ ಬದಲಾಯಿಸ್ತೀಯೋ ಇಲ್ವೋ, ಮನ್ಸನ್ನ ಬದಲಾಯಿಸ್ಕೋ ಅಕ್ಕ. ಮಾತಿನ ಮೇಲೆ ನಿಗಾ ಇರ್ಲಿ. ಹಾವು ಹಾಲನ್ನು ಮಾತ್ರ ಕುಡಿಯುತ್ತೆ ಅಂತ ಅನ್ಕೊಂಡಿದ್ದೆ, ಪಾಪಿಷ್ಟ ದುಡ್ಡನ್ನು ನುಂಗುತ್ತೆ ಅನ್ಕೊಂಡಿರಲಿಲ್ಲ. ಐ ಹೇಟ್ ಯು ತಿಲೋತ್ತಮ, ಐ ಹೇಟ್ ಯು. ಅಕ್ಕ, ಈ ಮನೆ ಬೆಳಗೋ ದೀಪ ನೀನೇ ಅಂತ ಎಲ್ರೂ ಹೇಳಿ ಹೇಳಿ ನಿನಗೆ ದೃಷ್ಟಿ ಆಗೋಗಿದೆ. ಕೊನೆಗೆ ಆ ದೀಪವಾಗಿ ಉಳಿದು ಹೋದೆ ಅಕ್ಕ. ಆದ್ರೆ ಇಲ್ಲಿದ್ದು ಪ್ರಯೋಜನ ಇಲ್ಲ ಅಕ್ಕ. ದುಷ್ಟರಿರೋ ಕಡೆ ನೀನ್ ನಗ್ನಗ್ತಾ ಫೋಟೋದಲ್ಲಿರೋದನ್ನ ನೋಡಿದ್ರೆ ನಿನ್ ಮಗನ್ನ ನಾಶ ಮಾಡ್ಬೇಕು ಅನ್ಕೊಂಡಿರೋ ತಿಲೋತ್ತಮನ ಹೇಗ್ ತಡೀತೀಯ ಅಕ್ಕ? ಹೋಗಕ್ಕ ಹೋಗು, ನಮ್ ವಿಶಾಲ್ನ ಕಾಪಾಡು. ಕಾಪಾಡು ಅಂತ ದೇವತೆ ಹತ್ರ ಬೇಡ್ಕೋ. ಹೋಗು.